ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಸಹ ಚೆನ್ನಾಗಿದ್ದೀನಿ. ಭಾನುವಾರದಲ್ಲಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಭಾನುವಾರ ಏನು ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ, ಬಟ್ ಮಾಡಲೇಬೇಕಲ್ವಾ. ಬೆಳಗ್ಗೆ ತಿಂಡಿ ಮುಗೀತು. ತಿಂಡಿ ಮುಗಿದ್ಮೇಲೆ ರೋಟಿನ್ ನೋಡಿದ್ದೀರಲ್ವ, ಕ್ಲೀನ್ ಮಾಡಲೇಬೇಕು. ಅದರಲ್ಲೂ ಇವತ್ತು ನೈಟು ಕ್ಲೀನ್ ಮಾಡಿದೆ. ನೆನ್ನೆ ಮಲಗಿಬಿಟ್ಟಿದ್ದೆ. ಯಾಕೋ ಈ ಚಳಿಗೆ ತುಂಬ ತಲೆನೋವ್ತಾಯಿತ್ತು. ಒಂದೊಂದು ಸಾರಿ ಹಾಗಾಗುತ್ತೆ. ಅಂಥ ಟೈಮಲ್ಲಿ ಕೆಲಸಗಳು ನೋಡಿ ಹೀಗೆ ಸ್ವಲ್ಪ ಹಿಂದೆ ಆಗುತ್ತೆ. ಬೆಳಗ್ಗೆ ಟೈಮ್ ಅಂತೂ ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಕಿಚನ್ ಏನನ್ನ ಕ್ಲೀನ್ ಮಾಡ್ದಿರ ಮಲಗಿದ ದಿವಸ ನೋಡಿ ಇದೇ ಥರ. ಇವತ್ತಂತೂ ಏನು ಕೆಲಸನೂ ಮಾಡಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಕಿಚಡಿ ಮಾಡಿದೆ ಅಷ್ಟೇ. ಏನಂದರೆ ಪಾತ್ರೆ ಸ್ವಲ್ಪ ತೊಳೆದಿಟ್ಟಿದ್ದೆ, ಕ್ಲೀನಿಂಗ್ ಮಾಡಿರಲಿಲ್ಲ ಅಷ್ಟೇ. ಹಾಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಹಬ್ಬ ಸ್ಟಾರ್ಟ್ ಆಗುತ್ತಲ್ವ, ಎಲ್ಲ ಒಂದೊಂದೇ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ಯೂಶ್ವಲಿ ಹಬ್ಬಕ್ಕೆ ಅಂತ ಏನು ಕ್ಲೀನಿಂಗ್ ಇಲ್ಲ ನಂದು. ಆಗಾಗೆ ಕ್ಲೀನಿಂಗ್ಗಳು ನಡೀತಾನೆ ಇರುತ್ತೆ ಡೈಲಿ. ಅದರಿಂದ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನು ಡೀಪಾಗಿ ಕ್ಲೀನ್ ಮಾಡಬೇಕು ಅನ್ನೋದು ಏನಿಲ್ಲ. ಮಾಮೂಲಿ ಸಮಾಧಾನಕ್ಕೆ ಒರೆಸ್ಕೊಳ್ಬೇಕು ಗೋಡೆ, ಅದೆಲ್ಲ ಅಷ್ಟು ಮಾತ್ರ ಒರೆಸ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಬಾಕ್ಸ್ಗಳು ರೇಷನ್ ತಂದಿಟ್ಟಿದ್ದೀನಿ ಡಿಮಾರ್ಟಲ್ಲಿ, ಹಾಗೆ ಕ್ಲೀನ್ ಮಾಡಿಬಿಟ್ಟು ತುಂಬಿಸಿಟ್ಕೊಂಬಿಟ್ರೆ ಹಬ್ಬಕ್ಕೂ ಆಗುತ್ತೆ ಕ್ಲೀನ್ ಮಾಡ್ದಂಗೆ ಅಂತ ಹೇಳಿ ಬಾಕ್ಸ್ಗಳಿಗೆ ಹಾಗೆ ಇಟ್ಟಿದ್ದೀನಿ, ಹಾಕಬೇಕು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಹಾಗೆಯೇ ಡಯಟ್ ರೋಟೀನ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಮಿಲೆಟ್ಸ್ಗಳನ್ನ ಹಾಕ್ಬಿಟ್ಟು ಕಿಚಡಿ ಮಾಡಿದೆ. ಇನ್ನೂ ಸ್ವಲ್ಪ ಪ್ರೆಷರ್ ಆಗೇ ಇದೆ. ಅಷ್ಟರಲ್ಲಿ ನೋಡಿ ತರಕಾರಿಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಆ ತರಕಾರಿ ಎತ್ತಿಡಬೇಕು. ತರಕಾರಿ ಕ್ಲೀನ್ ತಂದಮೇಲೆ ನಾನು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿನೇ ಎತ್ತಿಟ್ಕೊಳ್ಳೋದು ಯಾವಾಗಲೂ ಅಷ್ಟೇ. ಡೈಲಿ ವಾರಕ್ಕೊಮ್ಮೆ ಇಲ್ಲಿ ನಮ್ಮನೆ ಹತ್ರ ಸಂತೆ ನಡೆಯುತ್ತೆ, ಅಲ್ಲಿ ತೊಗೊಂಬರ್ತೀವಿ. ಕಿಚಡಿ ಮಾಡಿದೆ, ತುಂಬ ಚೆನ್ನಾಗಿತ್ತು ಚಳಿಗೆ. ನೆನ್ನೆ ಬೇರೆ ಸ್ವಲ್ಪ ಹನಿಯಾಗಿ ಮಳೆ ಬೀಳ್ತಾಯಿತ್ತು, ಅದಕ್ಕೂ ಕಿಚಡಿಗೂ ಸೂಪರ್ ಕಾಂಬಿನೇಷನ್ ಆಗಿತ್ತು. ಇದು ಬೆಳಗ್ಗೆ ಬ್ರೇಕ್ಫಾಸ್ಟು, ಹಾಗೆ ವೆಯ್ಟ್ ಲಾಸ್ ರೆಸಿಪಿನೇ ಇದು. ಅದಾದಮೇಲೆ ಸ್ವಲ್ಪ ಶುಂಠಿ ನೀರನ್ನು ಕುಡಿದ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಹಿಡಿದೆ. ಫ್ರಿಜ್ಜಿಗೆ ಯಾವಾಗಲೂ ಅಷ್ಟೇ ನೋಡಿ, ನಮ್ಮ ಫ್ರಿಜ್ಜು ಹೀಗೆ ಕ್ಲೀನಾಗೇ ಇರುತ್ತೆ. ಜಾಸ್ತಿ ಗಲೀಜೇನು ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ತರಕಾರಿ ತಂದಾಗ ಆಗಿಂದಾಗೆ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, 6 ತಿಂಗಳು 3 ತಿಂಗಳವರೆಗೂ ಫ್ರಿಜ್ಜೇ ಕ್ಲೀನ್ ಮಾಡಲ್ಲ. ಮತ್ತೆ ಕ್ಲೀನ್ ಮಾಡಬೇಕಾದ್ರೆ ಗಟ್ಟಲೆ ಕ್ಲೀನ್ ಮಾಡಬೇಕು. ಮತ್ತು ಫ್ರಿಜ್ಜು ಅಷ್ಟೇ ಡಲ್ ಆಗಿಬಿಡುತ್ತೆ. ಕಲ್ಲರೇ ಹೊಸ ಫ್ರಿಜ್ಜು ಹಳೆ ಫ್ರಿಜ್ ಥರ ಆಗಿಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಆಗಿಂದಾಗೆ ಕ್ಲೀನ್ ಮಾಡ್ಕೊಂಬಿಡಿ, ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ. ನೋಡಿ, ಫ್ರಿಜ್ಜಿಗೆ ನಾವು ಯಾವಾಗಲೂ ಅಷ್ಟೇ ಲಿಕ್ವಿಡನ್ನು ಹಾಕಿ ಬ್ರಷು, ಯಾವುದಾದ್ರೂ ಹಳೆ ಬ್ರಷ್ಗಳು ಬಳಸದೇ ಇರೋದು ಇರ್ತೈತಲ್ಲ, ಹಲ್ಲುಜ್ಜೋ ಬ್ರಷು, ಅದರಲ್ಲಿ ಈ ರೀತಿ ಸಂದಿಗಳಲ್ಲೆಲ್ಲ ಉಜ್ಕೊಂಡ್ರೆ ಆ ಬ್ರಷು ಸಾಫ್ಟಾಗೂ ಇರುತ್ತೆ. ಮತ್ತು ಲಿಕ್ವಿಡಲ್ಲಿ ತೊಳೆದ್ರೆ ಚೆನ್ನಾಗಿ ಹೋಗುತ್ತೆ. ಆಮೇಲೆ ನೋಡಿ, ಇದು ಏನಂತಾರೆ, ಟಿಶ್ಯೂ ಪೇಪರು. ನಾನು ಸ್ವೆಟ್ದು ಒಂದು ಬಾಕ್ಸ್ ತಂದಿಟ್ಕೊಂಡಿದ್ದೀನಿ. ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಈ ಸ್ವೆಟ್ದು ಟಿಶ್ಯೂ ನಾವು ಬಟ್ಟೆಯಲ್ಲಿ ಒರೆಸಿದ್ರೆ ಅಂತೂ ಎಲ್ಲ ಕ್ರಾಕ್ ಬಿದ್ದುಬಿಡುತ್ತೆ, ಗೆರೆ ಆಗಿಬಿಡುತ್ತೆ. ಫ್ರಿಜ್ಜು ನಾವು ಎಷ್ಟೇ ಹಳೆ ನೋಡಿ, ಇದು ನಮ್ಮದು 4 ವರ್ಷದ ಫ್ರಿಜ್ಜು, ಈರಿಗೂ ಹೊಸ ಥರನೇ ಇದೆ. ಸ್ವಲ್ಪ ನೋಡಿ ನಾವು ಯಾವ ರೀತಿ ಸಾಮಾನುಗಳನ್ನು ಬಳಸ್ತೀವೋ ಅದೇ ರೀತಿ ಲೈಫು ಬರುತ್ತೆ. ನಾನು ಹೀಗೆ ಮಾಡ್ಕೊಳ್ಳೋದು. ಈ ಟಿಶ್ಯೂ ಪೇಪರಿಂದ ಎಲ್ಲ ಈ ರೀತಿ ನೀಟಾಗಿ ಒರೆಸ್ಕೊಂಬಿಡ್ತೀನಿ. ಆಮೇಲೆ ಸೋಪಲ್ಲಿ ಯಾವುದೇ ಕಾರಣಕ್ಕೂ ಈ ಪಾತ್ರೆ ತೊಳೆಯೋ ನಾರನ್ನು ಬಳಸಿ ಸೋಪಿಂದ ಉಜ್ಜಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ಫ್ರಿಜ್ ಅಂತೂ ತುಂಬ ಹಾಳಾಗ್ಬಿಡುತ್ತೆ. ಪೂರ್ತಿ ಎಲ್ಲ ಕ್ರ್ಯಾಚಸ್ಗಳು ಮತ್ತು ಗೆರೆಗಳು ಬಿದ್ದುಬಿಡುತ್ತೆ. ಸೊ ಅದರಿಂದ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಎರಡೂ ಸೈಡು ಈ ರೀತಿ ಆ ಸಂದಿಗಳಲ್ಲಿ ಏನಿದ್ರೂ ನೀಟಾಗಿ ಬಂದುಬಿಡುತ್ತೆ. ನಾನು ಆಗಿಂದಾಗೆ ಬಟ್ಟೆಯಲ್ಲೇ ಒರೆಸಿ ನೀಟಾಗಿ ಎತ್ತಿಟ್ಕೊಂಬಿಡ್ತೀನಿ. ಇನ್ನು ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಯಾವಾಗೂ ಡೈಲಿ ಯಾವಾಗಲಾದರೂ ಮಟನ್ನು ಚಿಕನ್ನು ಫ್ರಿಜ್ಗಳಲ್ಲಿ ಇಟ್ಟೇ ಇಡ್ತೀವಿ. ಸೊ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ಶ್ರಾವಣ ಸ್ಟಾರ್ಟ್ ಆಗಿದೆ. ಮೊದಲನೇ ವಾರ ಆಯ್ತಲ್ವಾ, ಮನೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲದಕ್ಕೂ ಒಂದು ಸಮಾಧಾನ ಅಷ್ಟೇ. ನಾವು ಕ್ಲೀನಿಂಗ್ ಮಾಡೋದು ಯಾವಾಗಲೂ ಮಾಡ್ತೀವಿ, ಬಟ್ ಹಬ್ಬಗಳಿಗೆ ಮಾಡೋದು ಒಂದು ಸಮಾಧಾನವಾಗಿ ಇರುತ್ತೆ. ಆದ್ದರಿಂದ ಸ್ವಲ್ಪ ಈ ರೀತಿ ಕ್ಲೀನನ್ನು ಮಾಡ್ಕೊಳ್ತಾ ಇದ್ದೀನಿ. ಗಲೀಜೇನಾಗಿರಲಿಲ್ಲ, ಬಟ್ ಎಲ್ಲ ಸ್ಲೈಡರ್ಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ಸಾರಿ ತೊಳೆದು ಈಗ ಬಾಕ್ಸು ಅವೆಲ್ಲ ಒಣ ಹಾಕಿ ಇಟ್ಟಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಹೆಂಗೋ ತರಕಾರಿ ತಂದಿದ್ದಾರೆ, ತರಕಾರಿ ಎಲ್ಲ ಎತ್ತಿಟ್ಕೊಂಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ. ಇವತ್ತಂತೂ ಮಾಡೋಕ್ಕೆ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಅದರಲ್ಲೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಕಾನ್ಸಂಟ್ರೇಷನ್ನು ವೆಯ್ಟ್ ಕಮ್ಮಿ ಆಗೋದಕ್ಕೆ
ಆ ಕಡೆ ಕೊಡ್ತಾಯಿದ್ದೀನಿ ಗಮನ ಎಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಎಕ್ಸಸೈಸ್ ಮಾಡೋದು, ನನ್ನ ಪೂರ್ತಿ ಡಯಟ್ ರೋಟೀನು ಯಾವ ರೀತಿ ಇರುತ್ತೆ ಅನ್ನೋದು ಶೇರ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ಒಂದು 3 ವೀಡಿಯೋಗಳಿಂದ ಸ್ವಲ್ಪನೇ ತೋರಿಸಿದ್ದೀನಿ ಅಷ್ಟೇ. ಒಂದೊಂದು ಟೈಮ್ ನಾನೇನು ಡಯಟ್ ಫುಡ್ ತೊಗೊತಾ ಇದ್ದೀನಿ ಅದನ್ನು ಮಾತ್ರ ತೋರಿಸಿದ್ದೀನಿ. ಡೈಲಿ ನನ್ನ ರೋಟೀನ್ ತೋರಿಸ್ತೀನಿ. ಬಟ್ ವಿಡಿಯೋ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ದಯವಿಟ್ಟು ಲೈಕ್ ಮಾಡೋದ್ರಿಂದ ನನಗೂ ಒಂದು ವೀಡಿಯೋಸ್ ಹಾಕೋದಕ್ಕೆ ಮೋಟಿವೇಶನ್ ಬರುತ್ತೆ. ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಇದಕ್ಕೆ ಬೇಕಾದರೆ ಸ್ವಲ್ಪ ನೀರಿಗೆ ಅಡುಗೆ ಸೋಡಾವನ್ನು ಹಾಕ್ಕೊಳ್ಳಿ. ನಾನು ಅಡುಗೆ ಸೋಡಾ ಹಾಕೋದು ಮರ್ತೋದೆ, ಹಂಗೆ ಒರೆಸ್ಕೊಂಬಿಟ್ಟೆ. ಇನ್ನೇನು ಸುಮ್ಮನೆ ತಿರುಗಿ ಅಂದ್ಬಿಟ್ಟು ಹಾಗೆ ಒರೆಸ್ಕೊಂಬಂದ್ಬಿಟ್ಟೆ. ಅಡುಗೆ ಸೋಡಾ ಹಾಕೋದ್ರಿಂದ ಫ್ರಿಜ್ಜಲ್ಲಿ ಏನೇ ಒಂದು ಬ್ಯಾಡ್ ಸ್ಮೆಲ್ ಇದ್ರೂ ಅದು ಅವಾಯ್ಡ್ ಮಾಡುತ್ತೆ. ಅಡುಗೆ ಸೋಡಾ, ನಿಂಬೆಹಣ್ಣನ್ನು ಒಂದು ಅರ್ಧ ಹೋಳು ಕಟ್ ಮಾಡಿ ಫ್ರಿಜ್ಜಲ್ಲಿ ಡೈಲಿ ಬಿಟ್ಬಿಡಿ. ಏನೇ ಒಂದು ನಮಗೆ ಬ್ಯಾಡ್ ಸ್ಮೆಲ್ ಇದ್ದರೂ, ಈಗ ಕೆಲವೊಂದು ಸಾರಿ ಮಟನ್ ಚಿಕನ್ ಇಡ್ತೀವಿ, ಒಂದೊಂದು ಸಾರಿ ಈರುಳ್ಳಿ ಕಟ್ ಮಾಡಿರೋದು ಜಾಸ್ತಿ ಆಗಿಬಿಟ್ರೆ ಅದನ್ನು ಸಹ ಇಟ್ಬಿಡ್ತೀವಿ. ನಾನಂತೂ ರೇರೆ ಇಡಲ್ಲ, ಬಟ್ ಒಂದೊಂದು ಸಾರಿ ನಡೆಯುತ್ತೆ ಅದೆಲ್ಲ. ಈರುಳ್ಳಿ ಇಟ್ಟರೆ ಅಂತೂ ತುಂಬ ಬ್ಯಾಡ್ ಸ್ಮೆಲ್ಲು ಫ್ರಿಜ್ಜು. ಫಂಗಸ್ ಜಾಸ್ತಿ ಬಂದುಬಿಡುತ್ತೆ ಈರುಳ್ಳಿಯಿಂದ. ಅದರಿಂದ ನಾವು ಸ್ವಲ್ಪ ಇದು ನಿಂಬೆಹಣ್ಣು ಸೋಡಾ ಎಲ್ಲ ಇಟ್ಟರೆ ಫ್ರಿಜ್ಜಲ್ಲಿ ಏನೇ ಅಂತ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಆಲ್ಮೋಸ್ಟ್ ನಾನು ಫ್ರಿಜ್ಜಲ್ಲಿ ಏನು ಅಷ್ಟೊಂದು ಅಂದರೆ ನಾನು ಜಾಸ್ತಿ ಏನು ಫುಡ್ ಐಟಮ್ಗಳಂತೂ ಏನೂ ಇಡೋದೇ ಇಲ್ಲ. ಬಟ್ ಏನೋ ರೇರು ಈ ದೋಸೆ ಇಡ್ಲಿಗೆ ಚಟ್ನಿ ಮಾಡಿದ್ದು, ಮತ್ತು ಮಟನ್ ಸಾರಂತೂ ಒಂದೊಂದು ಸಾರಿ ಮಟನ್ ಚಿಕನ್ ಇಟ್ಟೇ ಇಡ್ತೀನಿ. ಯಾಕಂದರೆ ಭಾನುವಾರ ಮಾಡಿ ನಾವು ಸೋಮವಾರ ತಿನ್ನಲ್ಲ, ಮಂಗಳವಾರಕ್ಕಂತ ಇಡ್ತೀನಿ. ಇನ್ನು ಬೇರೆ ಫುಡ್ ಐಟಮ್ ಏನೂ ಇಡಲ್ಲ. ಚಪಾತಿ ಹಿಟ್ಟು ಕಲಸಿಡೋದ ಮತ್ತು ಸಾಂಬಾರುಗಳಿಡೋದ, ನಿಜವಾಗಿ ನಾನು ಅದೆಲ್ಲ ಮಾಡೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ. ತರಕಾರಿನೂ ಅಷ್ಟೇ, ವೀಕ್ಲಿ ಏನು ಬೇಕೋ ಅಷ್ಟೇ ಮಾತ್ರ ನಾನು ತರಿಸೋದು. 20 ದಿವಸ 15 ದಿವಸ ಹಾಗೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ. ಸೊ ನೋಡಿ, ಎಲ್ಲ ತೊಳೆದಿಟ್ಟಿದೆ. ಸ್ಲೈಡರ್ಗಳು ನೀಟಾಗಿ ಒರೆಸಿ ಎತ್ತಿಟ್ಕೊಂಬಿಟ್ರೆ ಇದೊಂದು ಕೆಲಸ ಮುಗೀತು ಇವತ್ತಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರ್ಯಾಕ್ಗಳೆಲ್ಲ ಇದೆ, ಶೈನಿಂಗು. ನಾನು ಇದೇ ಥರನೇ ಲಿಕ್ವಿಡಿಂದ ತೊಳಿತೀನಿ ಜಾಸ್ತಿ. ಏನಂತಾರೆ ಸ್ಕ್ರಬ್ನಾರು ಬರುತ್ತಲ್ಲ, ಅದರಲ್ಲಿ ತೊಳೆಯೋಕೆ ಉಜ್ಜೋದಕ್ಕಂತೂ ಹೋಗಲೇಬೇಡ್ರಿ. ಸ್ಮೂತಾಗಿರೋ ಅಂತಹ ಒಂದು ಇದರಲ್ಲಿ ಉಜ್ಜ್ರಿ, ನಾರಲ್ಲಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಏನಿದೆ ತರಕಾರಿ ತಂದಿರೋದನ್ನೆಲ್ಲನೂ ಆರ್ಗನೈಸ್ ಮಾಡ್ಕೊತೀನಿ. ಇಷ್ಟೇ ನಾನು ಹೆಚ್ಚಾಗಿ ಆರ್ಗನೈಸ್ ಬಾಕ್ಸ್ಗಳು, ಪ್ಲಾಸ್ಟಿಕ್ಕು ಪ್ರತಿಯೊಂದು ನಾನು ಹೆಚ್ಚಾಗಿ ಬಳಸೋದಿಲ್ಲ. ಬಟ್ ಹೇಳಬೇಕಾದ್ರೆ ತರಕಾರಿ ತಂದಿಡೋದೇ ಕಮ್ಮಿ. ನಾನು ವಾರಕ್ಕಾಗಷ್ಟೇ ತೊಗೊಂಬಂದು ಇಟ್ಕೊತೀನಿ. ಸೊ ಇವತ್ತಿನ ಫ್ರಿಜ್ ಕ್ಲೀನಿಂಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೆಚ್ಚಾಗಿ ಸಾಸ್ಗಳಾಗಿರ್ಬೋದು, ಮತ್ತು ಉಪ್ಪಿನಕಾಯಿ ಆ ಥರ ಎಲ್ಲ ನಾನು ಏನು ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ. ಬಟ್ ಈ ಓಟ್ಸ್ ಪಾಕೆಟ್ಗಳು ಮತ್ತು ಸ್ವಲ್ಪ ರೇಷನ್ ಕಾಳುಗಳು ಅಂಥವೆಲ್ಲ ಸೇರಿ ಫ್ರೀಝರಲ್ಲಿ ಇಟ್ಕೊತೀನಿ. ಚೀಸು, ಬೆಣ್ಣೆ ಮತ್ತು ತುಪ್ಪ, ಹಾಲು ಅವೆಲ್ಲ ಈ ಥರ ಫ್ರೆಶ್ಶು ಇದರಲ್ಲಿ ಇಡ್ತೀನಿ. ಆಮೇಲೆ ಹಾಗೆಯೇ ಟೊಮೊಟೊಗೆ ಇದು ಬಾಕ್ಸ್ ಒಂದು ಇಟ್ಕೊಬಿಟ್ಟಿದ್ದೀನಿ ನಾನು. ಇದರಲ್ಲಿ ಇನ್ನೇನು ಇಡೋದಿಲ್ಲ. ತರಕಾರಿ ಬರೀ ಟೊಮೊಟೊ ಮಾತ್ರ ನಾನು ಇಟ್ಕೊಳ್ತೀನಿ. ಮತ್ತು ವೀಕ್ಲಿ ಏನು ತರಕಾರಿ ತರಿಸಿದ್ದೆ ಅದನ್ನೆಲ್ಲನೂ ಆರ್ಗನೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದೊಂದು ವೀಕಲ್ಲಿ ಒಂದೊಂದು ಥರ ತರಕಾರಿ ತರ್ತೀವಿ. ಈ ವಾರದಲ್ಲಿ ಬದನೆಕಾಯಿ ತಂದರೆ ನೆಕ್ಸ್ಟ್ ವಾರದಲ್ಲಿ ಬೇರೆ ಇನ್ನೇನೋ ತರ್ತೀವಿ. ಆ ಥರ ಚೇಂಜಸ್ ಮಾಡಿ ತೊಗೊಬರ್ತೀವಿ. ತರಕಾರಿನೂ ಅಷ್ಟೇ ಒಂದೇ ಥರ ತರಕಾರಿ ತರಬಾರ್ದು. ಬಟ್ ಬೀನ್ಸು, ಕ್ಯಾರೆಟು ಮತ್ತು ಅದೇನಂತಾರೆ ನೌಕೋಲು, ಇದು ಕ್ಯಾಪ್ಸಿಕಮ್ಮು, ಇವು ಮಾತ್ರ ಪರ್ಮನೆಂಟಾಗಿರೋ ತರಕಾರಿಗಳಂತಲೇ ಹೇಳ್ಬೋದು. ಅದು ಯಾವಾಗಲೂ ಬೇಕೇ ಬೇಕಲ್ವ ತಿಂಡಿಗಳಿಗೆ ಎಲ್ಲ. ಬೀನ್ಸೂ ಅಷ್ಟೇ, ಕ್ಯಾರೆಟು ಇವೆಲ್ಲನೂ ಪರ್ಮನೆಂಟಾಗಿ ಡೈಲಿ ತರ್ತೀವಿ. ಇನ್ನು ಬೇರೆ ಹೀರೆಕಾಯಿ, ಬೇರೆ ಏನಿರುತ್ತೋ ತರಕಾರಿಗಳು ಚೇಂಜಸ್ ತರ್ತಾನೆ ಇರ್ತೀವಿ ಯಾವಾಗ್ಲೂ. ಒಂದೇ ಥರ ಪಲ್ಯಗಳಿಗೆ ಒಂದೊಂದು ವಾರ ಒಂದೊಂದು ಥರ ಪಲ್ಯಗಳಿಗೆ ತರಕಾರಿ ತರ್ತೀವಿ. ಒಂದೊಂದು ವಾರ ರಾ ಬನಾನ ತರ್ತೀವಿ, ಮತ್ತು ನೌಕೋಲು,
ಬೀನ್ಸ್ ಇರ್ಬೋದು, ಮತ್ತು ಈಗ ಅವರೆಕಾಯಿ ಸೀಸನ್ ಬಂದಿದೆ, ಅವರೆಕಾಯಿನೂ ತೊಗೊಂಬರ್ತೀವಿ. ಈ ಥರ ಇರುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಅದನ್ನು ಮಾಡಿಟ್ಕೊಂಡಿರ್ತೀವಿ ಫ್ರಿಜ್ಜಲ್ಲಿ. ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಏನಂತಾರೆ ಮಶ್ರೂಮು, ಈ ಥರ ಚೇಂಜಸ್ಸು. ಪಳಕಾಯಿ ತೊಗೊಂಬಂದಿದ್ದೀವಿ. ಇದೆಲ್ಲದನ್ನು ಈ ಥರ ಶುಂಠಿ ಇವೆಲ್ಲ ಎತ್ತಿಟ್ಕೊಂಡು ಇಷ್ಟೇ. ನಮ್ಮ ಮನೇಲಿ ಜಾಸ್ತಿ ಲೋಡು ಫ್ರಿಜ್ಜಲ್ಲಿ ಲೋಡು ಇರೋದಿಲ್ಲ. ಇಷ್ಟು ಮಾತ್ರ ಇವಾಗ ಇಟ್ಟಿರೋದು. ನೆಕ್ಸ್ಟ್ ಇನ್ನೊಂದು ವಾರದಷ್ಟೊತ್ತು ತರಕಾರಿ ತರೋಷ್ಟೊತ್ತು ಕರೆಕ್ಟಾಗಿ ಖಾಲಿ ಆಗುತ್ತೆ ಅಷ್ಟೇ. ಒಂದು ವಾರದಲ್ಲಿ 7 ದಿವಸಕ್ಕೆ ಏನೇನು ತರಕಾರಿ ಇರುತ್ತೋ ಡೈಲಿ ಒಂದೊಂದು ಮಾಡಿ ಮುಗಿಸ್ತೀನಿ. ಫ್ರೀಝರ್ಗೆ ಬಂದರೆ ನೋಡಿ ಇಷ್ಟು ರೇಷನ್ ಮಾತ್ರ ಇಷ್ಟು ತಂದಿಟ್ಕೊತೀನಿ. ರೇಷನ್ನು ಅಷ್ಟೇ 1 ತಿಂಗ್ಳಿಗೆ ಒಂದು ಸಾರಿ ತೊಗೊಂಬರ್ತೀವಿ. ಉಳಿದಿರೋ ಅಂತಹ ಸೇಮಿಯಾ ಇರ್ಬೋದು, ರವೆ, ಕಡಲೆಬೀಜ, ಕಡಲೆಪಪ್ಪು ಅವೆಲ್ಲ ಸಿಂಪಲ್ಲಾಗಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ. ನೋಡಿ ಯಾವಾಗಲೂ ಅಷ್ಟೇ ಫ್ರಿಜ್ಜು ಮೇಲೆ ಡೋರೆಲ್ಲ ಒರೆಸ್ಬೇಕಾದ್ರೆ ಯಾವುದೇ ಒಂದು ನೀವು ಲಿಕ್ವಿಡ್ಗಳನ್ನು ಹಾಕಿ ಒರೆಸ್ಬೇಡಿ. ಅದು ಕಲ್ಲರ್ ಡಿಮ್ ಆಗಿಬಿಡುತ್ತೆ. ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ತೇವದ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇದೇನಪ್ಪ ಇದು ಬರೀ ತೇವದ ಬಟ್ಟೆಯಲ್ಲಿ ಒರೆಸಿದ್ರೆ ಕ್ಲೀನ್ ಆಗುತ್ತಾ ಅಂದ್ಕೊಳ್ಬೋದು. ನೀಟಾಗಿಬಿಡುತ್ತೆ. ಡೋರೆಲ್ಲ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಫಳ ಅನ್ನುತ್ತೆ. ಈ ಥರ ಮಾಡ್ಕೊಳ್ಳಿ ನೀವು. ಇಷ್ಟೇ. ನಾವು ಎಷ್ಟು ಸಿಂಪಲ್ಲಾಗಿ ಏನೊಂದು ಇಟ್ಕೊಂಡು ಮಾಡ್ಕೊಳ್ತೀವೋ ಅಷ್ಟೇ ಸಿಂಪಲ್ಲಾಗಿ ಕೆಲಸನೂ ಇರುತ್ತೆ. ಅತಿಯಾಗಿ ನಾವು ಆ ಬಾಕ್ಸಸ್ಗಳು ಮತ್ತೊಂದು ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಅವೆಲ್ಲ ತೊಳೆಯೋದು ದೊಡ್ಡ ರಿಸ್ಕು. ಜಾಸ್ತಿ ಪ್ಲಾಸ್ಟಿಕ್ ಐಟಮನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ. ನಾನು ಪ್ಲಾಸ್ಟಿಕ್ ಐಟಮನ್ನು ಈಗೀಗ ಒಂದೊಂದೇ ತೆಗಿತಾ ಇದ್ದೀನಿ. ಆದರೂ ಇದ್ದೇ ಇರ್ತವೆ. ಸುಮಾರೆಲ್ಲ ಸ್ವಲ್ಪ ಗ್ಲಾಸ್ ಬೌಲ್ಗಳನ್ನ ತೊಗೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.